ಅಂಜಲಿ 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 ನನ್ನ ತಮ್ಮನ ಕಲರ್ ಬಗ್ಗೆ ಬೈತೀರಾ? ಮಾಡ್ತೀನಿ ನಿಮಗೆ. ಗಣೇಶ ಗಣೇಶ ಪ್ಲೀಸ್ ಆ ಆಂಟಿ ಮುಖಕ್ಕೆ ಯೆಲ್ಲೋ ಕಲರ್ ಬಣ್ಣ ಮಿತ್ಕೊಂಡ್ ಮಾಡಪ್ಪ ಪ್ಲೀಸ್ ಪ್ಲೀಸ್. ನಿನ್ನ ತುಂಬ ತಿರಸ್ಕಾರದಿಂದ ನೋಡ್ಬಿಟ್ಟೆ. ನೀನು 100 ಕಾಲ ಭಾಗ್ಯಶಾಲಿಯಾಗಿ ಬಾಳಪ್ಪ. ಈ ಆಂಟಿಗೆ ಬಣ್ಣ ಮೆತ್ಕೊಂಡಿರೋದೆಲ್ಲ ಹೋಗಂಗ್ ಮಾಡಪ್ಪ ಪ್ಲೀಸ್ ಪ್ಲೀಸ್. ಏನ್ ಗಿಫ್ಟ್ ಲಡ್ಡು ಅನ್ನ ಹೇಳು. ಆಹಾ, ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀನಾ? ಅದು ಸರ್ಪ್ರೈಸ್ ಗಿಫ್ಟು. ಅದು ಇವಾಗಲೇ ಹೇಳೋದಲ್ಲ, ಆಮೇಲೆ ಹೇಳ್ತೀನಿ. ನಡಿ ನಡಿ. ಸರ್ಪ್ರೈಸಾ? ಏ ಮಜಾ 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 ಮಜಾ. ಯಶೋದ, ನಾವು ಯಾರಕ್ಕೆ ಕಾಯ್ತಾ ಇದ್ದೀವಿ? ಕೇಕ್ ಕಟ್ ಮಾಡ್ಬೋದಲ್ವಾ? ಅದು ಕಿಶೋರ್ ಫ್ರೆಂಡ್ಸ್ ಬರ್ಬೇಕಂತ ರೀ, ಅದಕ್ಕೆ ಕಾಯ್ತಾ ಇದ್ದೀವಿ. ಬನ್ನಿ. ಗಿಫ್ಟ್ ಏನು ಅಂತ ಕೇಳ್ತಿದ್ಯಲ್ಲ, ಇವಾಗ ಯಾರು ಬರ್ತಾರೆ ನೋಡು. ನನಗೂ ಮ್ಯಾಜಿಕ್ ಮಾಡೋಕ್ಕೆ ಬರುತ್ತೆ. ಸ್ಪೂಸ್ ಲಿಂಬು ಜ್ಯೂಸ್, ಡ್ರಾಮಾ ಜೂನಿಯರ್ಸ್ ಫ್ರೆಂಡ್ಸ್, ಬೇಗ ಬನ್ನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇವರೆಲ್ಲ ಯಾರು? ಏನು ಹೀಗೆ ಕೇಳ್ತಾ ಇದೆಯಾ? ಇವರೆಲ್ಲ ಡ್ರಾಮಾ ಜೂನಿಯರ್ಸ್ ಮಕ್ಕಳು. ಹಾ ಹೌದು, ಈ ಮಕ್ಕಳು ಯಾರಿಗೆ ತಾನೇ ಗೊತ್ತಿಲ್ಲ, ಇಡೀ ರಾಜ್ಯಕ್ಕೆ ಫೇಮಸ್ ಇವರು. ಅದು ಸರಿ, ಈ ಮಕ್ಕಳೆಲ್ಲ ಇಲ್ಲಿಗೆ ಹೇಗೆ ಬಂದರು? ಅಮ್ಮ ಅಮ್ಮ, ಲಡ್ಡು ಅಣ್ಣ ಕಿಶೋರ್ ಬರ್ತಡೆಗೆ ಇವನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಅದು ಇವನ ಹೆಸರು ಉದಿತ್. ಕಿಶೋರ್ಗೆ ಅನಾಥಾಶ್ರಮದಲ್ಲಿ ಪರಿಚಯ. ಇವರು ಇವನ್ ಕೇರ್ ಟೇಕರ್. ನಮ್ಮ ಕಿಶೋರ್ ಬರ್ತ್ಡೇಗೋಸ್ಕರ ಉದಿತ್ ಇವನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಸೋ ಕೈಂಡ್ ಆಫ್ ಯು ಉದಿತ್. ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಮಗನ ಹುಟ್ಟಿದಬ್ಬದ ದಿನ ಡ್ರಾಮಾ ಜೂನಿಯರ್ಸ್ ಮಕ್ಕಳನ್ನೆಲ್ಲ ಕರ್ಕೊಂಬಂದಿರೋದು ತುಂಬ ದೊಡ್ಡ ಹೆಮ್ಮೆ ವಿಷಯ. ಈ ದಿನನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಮಕ್ಕಳ, ನಿಮಗೆಲ್ಲ ಗ್ರ್ಯಾಂಡ್ ವೆಲ್ಕಮ್. ಥ್ಯಾಂಕ್ ಯು ಕಿಶೋರ್. ಬಾಯ್ಲಿ. ಹ್ಯಾಪಿ ಬರ್ತ್ಡೇ ಕಿಶೋರ್. ಥ್ಯಾಂಕ್ ಯು. ಅಂಜಲಿ ಪುಟ್ಟ, ಥ್ಯಾಂಕ್ ಯು ಸೋ ಮಚ್.
ಇವತ್ತು ನೀನು ತಮ್ಮನ ಉಳಿಸ್ಕೊಟ್ಟೆ. ಅವನ ಹುಟ್ಟಿದಬ್ಬನ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾ ಇದೆಯಾ. ಥ್ಯಾಂಕ್ ಯು. ಅಣ್ಣ ಎಲ್ರೂ ಬಂದಾಯ್ತಲ್ಲ, ಕೇಕ್ ಕಟ್ ಮಾಡ್ಸೋಣ. ಓ ಎಸ್, ಮಾಡ್ಬೋದಲ್ಲ? ಅಂಕಲ್, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸ್ಕಿಟ್ ಮಾಡ್ತಾರಂತೆ. ಹೌದಾ? ಸ್ಕಿಟ್ ಮಾಡ್ತೀರಾ? ವಾವ್, ನನ್ನ ಮಗನಿಗೆ ಅದೃಷ್ಟನೇ ಅದೃಷ್ಟ. ಸರಿ ಮಕ್ಕಳೇ ಬನ್ನಿ, ಶುರು ಹಚ್ಕೊಳ್ಳಿ. ನೀನು ತುಷಾರ. ನಾನು ಬೇಳೆ ಸಾರು. ನಾನು ಕುನ್ನಿ ಅಲ್ಲ, ಅಂಜಲಿ. ಯಾಕೆ ಹಬಿ ಥ್ರೋಟ್ ಹರ್ದೋಗೋ ಹಾಕಿ ಕೂಗ್ತಿದ್ದೀರಾ? ಯಾವುದು ಅದೇನು ಇನ್ನ ಕೆನ್ನೆ ಮೇಲೆ ದೋಸೆ ಇಟ್ಟು ರುಬ್ಬಿರುವಂತಿದೆಯಲ್ಲ. ಅಯ್ಯೋ, ಇದು ದೋಸೆ ಹಿಟ್ಟಲ್ಲ, ಫೇಶಿಯಲ್ ಕ್ರೀಮ್. ಅದಿರಲಿ, ನಮ್ಮ ಕುಮಾರಿಯಲ್ಲಿದ್ದಾನೆ. ಅವನು ಒಂದ್ ನಿಮಿಷ. ಹಾ, ಅವನು ಬಿಲ್ ಕಟ್ಬಿಟ್ಟು ಬರಕ್ ಹೋಗಿದ್ದಾನೆ. ಹಾ, ಅಲ್ಲಿ ಏನು ಬಿಲ್ವಿದ್ಯೆಯನ್ನು ಕಲಿಯುತ್ತಿರುವನೆ? ಇಲ್ಲ, ಫೋನ್ ಬಿಲ್ ಕಟ್ಟಕ್ಕೆ. ಸರಿ, ನೀನಿನ್ನು ತೆರಳು. ಏನಕ್ಕೆ ಸ್ವಾಮಿ, ನಾನು ಬಂದಿದ್ದು ಇಷ್ಟ ಆಗ್ಲಿಲ್ವಾ? ಅಲ್ಲ, ನೆಕ್ಸ್ಟ್ ಕ್ಯಾರೆಟ್ ಬರೋ ಹೊತ್ತಾಯ್ತು, ಅದಕ್ಕೆ ಹೋಗ್. ನಾರಾಯಣ ನಾರಾಯಣ. ಅಯ್ಯೋ, ಇವನು ನಾರಾಯಣ ಅನ್ನೋದು ಇವನು ಕೇಳಿಸಿಕೊಂಡರೆ ನನ್ನ ಕತೆ ಮುಗಿದೇ ಹೋಯ್ತು. ನಾನು ನಮ್ಮ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಬಿಡುತ್ತಾನೆ. ದೇವಾನು ದೇವತೆಗಳನ್ನು ಗೆದ್ದ ಜಗದೇಕ ವೀರನಿಗೆ ಲೇವತಿ ಸ್ಟೈಲ್ನಲ್ಲಿ ಒಂದು ನಮಸ್ಕಾರ. ನಾರದ ಮಹರ್ಷಿಗಳಿಗೆ ವೆಲ್ಕಮ್ ವೆಲ್ಕಮ್. ಹಿರಣ್ಯ ಡ್ಯೂಡ್, ಹೌ ಆರ್ ಯು? ನನ್ನ ಹೆಸರು ಹಿರಣ್ಯ ಅಲ್ಲ, ಹಿರಣ್ಯ. ನಾನು ಅದನ್ನೇ ಹೇಳಿದ್ದು, ಹಿರಣ್ಯ. ಹಿರಣ್ಯ ಹಿರಣ್ಯ, ಸೋ ಇರಿಟೇಟಿಂಗ್. ಅಯ್ಯೋ ಹಿರಣ್ಯ, ಇದು ನನ್ನ ಟಂಗ್ ಪ್ರಾಬ್ಲಮ್. ಮೊದಲೇ ಹೇಳಬೇಕಿತ್ತು. ಈಗೇನಾಯ್ತು? ಬೇವ್ರೆಲ್ಲ ಕಿತ್ಕೊಂಬಂತು. ಬಂದಿದ್ ಮ್ಯಾಟ್ರ್ ಏನ್ ಹೇಳು. ನೀನ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನಗೇನಾಗಿದೆ? ದೇವಾನು ದೇವತೆಗಳೆಲ್ಲ ನನ್ನ ಕಂಟ್ರೋಲ್ ನಲ್ಲಿದ್ದಾರೆ. ಏನ್ ಕಂಟ್ರೋಲ್ ಅಲ್ಲಿದ್ದಾರೆ? ಆ ವಿಷ್ಣು ನಿಮ್ಮನ್ನ ಸರಿಯಾದ ಟೈಮ್ಗೆ ಲಾಕ್ ಹಾಕೊಂಡು ರುಬ್ಬಕ್ಕಂತ ಸ್ಕೆಚ್ ಹಾಕ್ತವ್ರೆ. ಕಬಡ್ಡಿ ನನ್ನನ್ನು ಕೊಲ್ಲಲು ಸ್ಕೆಚ್ ಹಾಕುತ್ತಿರುವೆಯಾ? ಹೌದು ಹಿರಣ್ಯ, ಈಗಲೇ ಅದನ್ನ ಪ್ರೂವ್ ಮಾಡ್ತೀನಿ. ಅದೇಗೆ? ನಿಮ್ಮ ಮೊಬೈಲ್ ಕೊಡು. ಏನಕ್ಕೆ? ಒಂದು ಸೆಲ್ಫಿ ತಕೊಳ್ಳೋಣ. ಈಗ ನೋಡು ಹಿರಣ್ಯ. ಹಿರಣ್ಯ ನಾಟ್ ಫೀಲಿಂಗ್ ವೆಲ್ ಅಂತ ಪಿಕ್ ಅಪ್ಲೋಡ್ ಮಾಡಿದ್ಲೆ ಆ ವಿಷ್ಣು ನೋಡು ಲೈಕ್ ಕೊಟ್ಟವನೆ. ಎಲ್ಲ ಕಬಡ್ಡಿ ಅವ್ರ ಪಿಕ್ ನಾನು ಅಪ್ಲೋಡ್ ಮಾಡಿದಾಗ ನನ್ನ FB ಅಕೌಂಟ್ಗೆ ಲಾಗಿನ್ ಆಗಿ ಲೈಕ್ ಮಾಡ್ತಿದ್ದ. ಈಗ ನನ್ನನ್ನೇ ನೋಡಿ ಲಲ್ ಅಂತ ನಗುವೆಯಾ? ಅಷ್ಟಲ್ಲ ಹಿರಣ್ಯ, ನಿನ್ನ ಮಗನ್ನ ಪ್ಲಾನ್ ಆದ್ ನನ್ನ ಯೂಸ್ ಮಾಡ್ಕೊಂಡು ನಿನ್ನ ಮಲ್ರು ಮಾಡಿ ಸ್ಕೆಚ್ ಹಾಕ್ತವ್ರೆ. ಅಂದ್ರೆ ಕೊಲೆ. ಓಹೋ, ಮರ್ಡರೇ. ಕನ್ನಡ ಕೇಳಿ ಕನ್ನಡ ತಾಯಿ ಕುಣಿಯುವಳು. ಅದಿರಲಿ, ನನ್ನ ಕುಮಾರ ಮನೆಗೆ ಬಂದ ತಕ್ಷಣ ಚೆಕ್ ಮಾಡುತ್ತೇನೆ. ನನ್ನ ಮೊಬೈಲ್ ಕೊಡು. ನಾನಿನ್ನ ಬರುತ್ತೇನೆ. ಏನೇನು ಯಾರಾದರೆ? ನನ್ನ ವೈಫು ಫರಂಗಿ ಜ್ಯೂಸ್ ಮಾಡ್ತಿದ್ದಾಳೆ, ಕುಡ್ಕೊಂಡು ಹೋಗೋರಂತೆ. ಏನು ಪರಂಗಿ ಜ್ಯೂಸ?
ಓ ಪಲಂಗಿ ಪಲಂಗಿ, ನನ್ನ ಕೋಪ ನೆತ್ತಿಗೆ ಏರೋ ಮುಂಚೆ ಓಡಿ ಹೋಗಿ. ಸರಿಯಾಗಿ ಫಿಟ್ಟಿಂಗ್ ಇಟ್ಟಿದ್ದೇನೆ. ನಾರಾಯಣ ನಾರಾಯಣ ನಾರಾಯಣ. ಕುಮಾರ ಎಲ್ಲಿ ಹೋಗಿದ್ದೆ? ಮೊಬೈಲ್ ಬಿಲ್ ಕಟ್ಬಿಟ್ಟು ಬರಕ್ ಹೋಗಿದ್ದೆ ಡ್ಯಾಡಿ. ಏನ್ ಸೆಕೆಪ್ಪ, ಎಸ್ ಏನ್ ಮಾಡ್ರಪ್ಪ. ಕುಮಾರ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿ. ಫೋನ್ ಬಿಲ್ ಅಮೌಂಟ್ ನೋಡಿದ್ರೆ ನೀವು ಬೈತೀರಾ ಅಂತ ಅದಕ್ಕೆ ನಾನೇ ಕಟ್ಬಿಟ್ಟು ಬಂದೆ. ಅದಿರೇ ಕುಮಾರ, ನಿನ್ನ ಸ್ಟಡೀಸ್ ಹೇಗೆ ನಡೆಯುತ್ತಿದೆ? ಆ ನಾರಾಯಣ ಕೃಪೆಯಿಂದ ಚೆನ್ನಾಗಿ ನಡೀತಿದೆ. ಯಾರು ನಾರಾಯಣ? ನಿನ್ನ ಕ್ಲಾಸ್ ಟೀಚರೇ? ಅಲ್ಲ, ಗಾಡ್ಗಳ ಗಾಡ್ ಶ್ರೀಮನ್ ನಾರಾಯಣ. ಗಾಡ್ ಶ್ರೀಮನ್ ನಾರಾಯಣನೇ. ದೇವಾನು ದೇವತೆಗಳನ್ನು ಗೆದ್ದು ಜಗದೇಕ ವೀರನೆಂದು ಬಾಳುತ್ತಿರುವ ಸಿಂಗಲ್ ವೈಫ್ ನ ಫಾದರ್, ಈ ಭೂಮಿಯ ಸಿಂಗಲ್ ಓನರ್ ಹಿರಣ್ಯ ಕಶ್ಯಪನೇ ಗಾಡ್ಗಳ ಗಾಡ್. ಎಲ್ಲಿ ನಾನು ಹೇಳಿಕೊಟ್ಟಂದೆ ಹೇಳು. ಯು ಆರ್ ಗಾಡ್, ಗಾಡ್ ಇಸ್ ಗ್ರೇಟ್. ನಾರಾಯಣ ಇಸ್ ಗಾಡ್, ಈಸ್ ದ ಗ್ರೇಟ್. ಹಠ ಮಾಡಬೇಡ ಕುಮಾರ, ನನ್ನ ತಲೆ ಕೆಟ್ಟ ಗೊತ್ತಲ್ಲ, ಮುಖಾಮುಖಿ ನೋಡಲ್ಲ, ಚಚ್ಚಾಕ್ ಬಿಡ್ತೀನಿ. ಎಲ್ಲಿ ಇನ್ನೊಂದ್ಸಲಿ ಹೇಳು. ಯು ಆರ್ ಗಾಡ್, ಗಾಡ್ ಇಸ್ ಗ್ರೇಟ್. ನಾರಾಯಣ ಇಸ್ ಗಾಡ್, ಈಸ್ ದ ಗ್ರೇಟ್. ಕೈಯಾದು ಕೈಯಾದು. ವೈ ಹಾಬಿ ಥ್ರೋಟ್ ಅರ್ಧೋಗ ಹಾಕಿ ಕೂಗ್ತಿದ್ದೀರಾ? ಇವನಾರ ಮಗ, ನಾ ಜನ್ಮ ಕೊಟ್ಟ ಮಗನೇ. ಅಯ್ಯೋ, ಉಂಡು ಮಲ್ಕೊಳ್ಳೋ ಟೈಮಲ್ಲಿ ಇದೇನ್ ಡೌಟು ಹಬಿ? ಈ ನನ್ನ ಕುಮಾರ, ನಾ ಜನ್ಮ ಕೊಟ್ಟ ಕುಮಾರ. ಎರಡೂ ಒಂದೇ ಮುಂದೆ ಕೇಳಿ. ಇವನು ಆ ಕಬಡ್ಡಿ ನನ್ನ ಎನಿಮಿ ನಾರಾಯಣನ ಸ್ಮರಣೆ ಮಾಡುತ್ತಾರೆ. ಇದು ಸರಿ ಇಲ್ಲ ಕುಮಾರ. ನೀನೇಕೆ ಆ ನಾರಾಯಣ ಸ್ಮರಣೆ ಮಾಡುವೆ? ಅವನೇನ್ ನಿನ್ ಸ್ಕೂಲ್ ಫೀಸ್ ಕಟ್ತಾನ? ಕಣ್ಣಿಗೆ ಬೇಕಾದದ್ ಬಟ್ಟೆ ಕೊಡಿಸ್ತಾನ? ಇಲ್ಲ ನಮ್ಮ ಮನೆಗೆ ರೇಷನ್ ತಂದು ಹಾಕ್ತಾನ? ಇಲ್ಲ ಮಮ್ಮಿ, ಅದೆಲ್ಲ ಡ್ಯಾಡಿನೇ ಮಾಡ್ತಾರೆ. ಆದ್ರೆ ಮೊಬೈಲ್ ತರ ಇರೋ ನನಗೆ ಆ ಮೊಬೈಲ್ ಕವರ್ ಕಾಯ್ತಾರ ಆ ಶ್ರೀಮನ್ ನಾರಾಯಣ. ಓ ನಾರಾಯಣ ನಾರಾಯಣ, ಪಿಜ್ಜಾ ತಿನ್ನಲು ನನ್ನ ಕಾಸು ಬೇಕು, ಮಜಾ ಮಾಡಲು ನನ್ನ ಕಾಸು ಬೇಕು, ಆದರೆ ಸ್ಮರಣೆ ಮಾತ್ರ ಆ ಕಬಡ್ಡಿ ನಾರಾಯಣ ಅಂದು. ಇಲ್ಲಿ ನೋಡು, ವಾಟ್ಸಪ್ ಡಿಪಿ, ಫೇಸ್ಬುಕ್ ಪ್ರೊಫೈಲ್ ಎಲ್ಲ ಎಲ್ಲ ಆ ನಾರಾಯಣನಂದೇ. ಇಲ್ಲೇ ಸ್ವಾಮಿ, ಅವನಿಗೆ ನಾನ್ ಬುದ್ಧಿ ಹೇಳ್ತೀನಿ. ಈ ಕೆಲಸ ಯಾವತ್ತ ಮಾಡಬೇಕಾಗಿತ್ತು. ಕುಮಾರ, ಈ ಹಠ ನಿನಗೆ ಸಲ್ಲದು. ನಿಮ್ ಡ್ಯಾಡಿ ಹೇಳ್ದಾಗ ಕೇಳು. ಡೆಫಿನೆಟ್ ಆಗಿ ಹೇಳ್ತೀನಿ ಮಮ್ಮಿ. ಎಲ್ಲಿ ಯು ಆರ್ ಗಾಡ್, ಗಾಡ್ ಇಸ್ ಗ್ರೇಟ್ ಎಂದು ಹೇಳು. ನಾರಾಯಣ ಇಸ್ ಗಾಡ್, ಈಸ್ ದ ಗ್ರೇಟ್. ಅಯ್ಯೋ, ನನ್ನ ಮೇಲೆ ನಿನಗೆ ಕೋಪ ಮಾಡ್ಕೊಳ್ತೀರಾ? ನಾನು ಹೇಳ್ದೆ ತಾನೆ ಒಳ್ಳೆ ಸ್ಕೂಲಿಗೆ ಸೇರ್ಸೋಣ ಅಂತ. ಫೀಸ್ ಕಡಿಮೆ ಆಗುತ್ತೆ ಅಂತ ಯಾವ್ದೋ ಡಬ್ಬಾ ಸ್ಕೂಲಿಗೆ ಸೇರ್ಸಿದ್ರಿ. ನೋಡಿ ಹೀಗಾಯ್ತು. ಇರಲಿ ಇರಲಿ, ಇದು ಯಾರ ಸ್ಕೆಚ್ ಎಂದು ನನಗೆ ತಿಳಿಯಿತು. ಇದಕ್ಕೊಂದು ಉಪಾಯವಿದೆ. ದೇವಿ, ತೆಗೆದುಕೋ ಅವನ ಕುತ್ತಿಗೆಯನ್ನು ಚಾಕುವಿನ ಸೀಳಿಬಿಡು. ಹವಿ, ಎಂತ ಮಾತನಾಡುತ್ತಿರುವಿರಿ? ಬೇಕಾದರೆ ಕೇಳಿ, ನಿಮ್ಗೆ ಯಾವ ಅಡುಗೆ ಬೇಕು ಅಂತ. ಇದೇ ಚಾಕುನಿಂದ ಕಟಕಟ ಅಂತ ತರಕಾರಿನ ಕಟ್ ಮಾಡಿ ನಿಮ್ಗೆ ಅಡುಗೆ ಮಾಡ್ಕೊಡ್ತೀನಿ. ಆದ್ರೆ ತುಟ್ಟು ಕೊಟ್ಟ ಈ ಕೈಯಿಂದ ನನ್ನ ಕುಮಾರನ ಕತ್ತನ್ನ ಕತ್ತರಿಸ್ಲಾರೆ. ನನಗೆ ಗೊತ್ತು ನೀನು ಕತ್ತರಿಸಲ್ಲ ಅಂತ, ಸುಮ್ಮನೆ ಟ್ರೈಲ್ ನೋಡಿದೆ ಅಷ್ಟೇ. ಇದು ಗೊತ್ತು ನನಗೆ ಏನು ಮಾಡಬೇಕು ಅಂತ. ಕುಮಾರ, ನಿಮ್ ಡ್ಯಾಡಿ ಮಾತು ಕೇಳು. ನಿಮ್ ಡ್ಯಾಡಿ ತುಂಬಾ ಕೆಟ್ಟವರು. ಇಲ್ಲ ಮಮ್ಮಿ, ಆ ಶ್ರೀಮನ್ ನಾರಾಯಣನೇ ಗ್ರೇಟ್. ಅಯ್ಯ, ಏನಾದ್ರೂ ಮಾಡ್ಕೊಳ್ಳಿ, ಅಪ್ಪನೂ ಮಾತು ಕೇಳಲ್ಲ, ಮಗನೂ ಮಾತು ಕೇಳಲ್ಲ. ಯಾರು? ನೀನು ಒಳಗೆ ಹೋಗಿ ಫೇಶಿಯಲ್ ಮಾಡಿಕೋ. ಆಯ್ತು ಹಬಿ. ನಿಮ್ ಕುಡಿಯಲು ಜ್ಯೂಸ್ ಬೇಕಾ? ಏಕೆ? ಇಷ್ಟೊಟ್ಟು ಡೈಲಾಗ್ ಹೊಡೆದು ಸುಸ್ತಾಗಿದ್ರಲ್ಲ ಅದಕ್ಕೆ. ಬೇಡ, ನಿನ್ನ ಮಗ ಕೊಟ್ಟಿರೋ ಕಾಟನೆ ಸಾಕು, ಹೋಗು. ಇದೆಂತಹ ಬ್ಯಾಡ್ ಟೈಮ್, ಇದೆಂತಹ ಬ್ಯಾಡ್ ಟೈಮ್. ನನ್ನ ಮಗನೇ ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ, ಇದಕ್ಕೆಲ್ಲ ನಾರದನೇ ಸರಿ. ಅವನಿಗೊಂದು ಮಿಸ್ ಕಾಲ್. ಬೇಡ ಬೇಡ, ಫೋನೇ ಮಾಡುತ್ತೇನೆ. ಹಲೋ ನಾರಾಯಣ ನಾರಾಯಣ. ಏನಂದೆ? ಅಯ್ಯೋ, ಇವ್ ನಂಬರ್ ನಾನು ಸೇವೆ ಮಾಡ್ಕೊಂಡಿಲ್ವಲ್ಲಪ್ಪ. ಹಲೋ ಹಿರಣ್ಯ ಕಶ್ಯಪಯ್ಯ, ನೆಟ್ವರ್ಕ್ ಪ್ರಾಬ್ಲಮ್ ಅಂದೆ. ಹೋಗಿ ಹೋಗಿ ಇವನಿಗೆ ಫೋನ್ ಮಾಡಿದ್ನಲ್ಲ, ನನ್ನ ಕರ್ಮ. ಅವನು ಬರಲಿ, ಅವನು ನಾನೇ ವಿಚಾರಿಸ್ಕೋತೀನಿ. ಕುಮಾರ, ಎಲ್ಲಿರುವನು ನಿನ್ನ ಹರಿ? ಎಲ್ಲಿ ಬೇಕೋ ಇದ್ದಾನೆ. ಎಲ್ಲಿ ಬೇಕೆಂದರೆ ಎಲ್ಲಿ, ಎಲ್ಲಿ ಬೇಕೆಂದರೆ ಎಲ್ಲಿ? ಅಲ್ಲಿರುವ ಸಿಡಿಯಲ್ಲಿರುವನೆ, ಅಲ್ಲಿವೂ ಇದ್ದಾನೆ. ಅಲ್ಲಿರುವ ಪೆನ್ ಅಲ್ಲಿರುವನೆ, ಅಲ್ಲಿವೂ ಇದ್ದಾನೆ. ಅಲ್ಲಿರುವ ಪೆನ್ ಡ್ರೈವ್ ನಲ್ಲಿರುವನೆ, ಅಲ್ಲಿವೂ ಇದ್ದಾನೆ. ಎನ್ನಲ್ಲಿದ್ದಾನೆ? ಅಲ್ಲಿವೂ ಇದ್ದಾನೆ. ಇದ್ದರೂ ಇರಬಹುದು, ಇದ್ದರೂ ಇರಬಹುದು. ಏಕೆಂದರೆ ಅಷ್ಟಿಲ್ಲದಿದ್ದರೆ ನೀನು ಇಷ್ಟ ಆಡುತ್ತಿರುವೆಯಾ? ಅದಿರಲಿ,
ಈ ಕೋಣೆಯಲ್ಲಿರುವನೆ ಅಲ್ಲಿಯೂ ಇದ್ದಾನೆ. ಇದ್ದರೂ ಇರಬಹುದು ಏಕೆಂದರೆ ನಿಮ್ಮಮ್ಮ ನೀನು ಒಂದೇ ಕ್ಯಾಟಗರಿ ಅಲ್ಲವೇ. ಈ ಕೋಣೆಯಲ್ಲಿರುವನೆ ಅಲ್ಲಿಯೂ ಇದ್ದಾನೆ. ನಿನ್ನ ಕೋಣೆಯಲ್ಲಿರಲು ಅವನೇನು ಸೂಪರ್ ಸ್ಟಾರ್ ರಜನಿಕಾಂತ್. ಈ ಕಂಬದಲ್ಲಿರುವನೆ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೆ ಇರಲಿ. ರೆಡಿ ಬೇಡ ರೆಡಿ. When I miss your no fear. Quiet. Come this side. ಯಾರ ನೀನು? ಎಕ್ಸ್ಕ್ಯೂಸ್ ಮೀ, ನಾನು ನಾರಾಯಣ ಅಲಿಯಾಸ್ ರೆಮೋನ ಅಂದ್ರೆ ನರಸಿಂಹ 11ನೇ ಅವತಾರ. ಇದು ರೆಮೋ 12ನೇ ಅವತಾರ. ಅಪ್ಗ್ರೇಡ್ ಆಗಿ ಬಂದಿದ್ದೀನಿ. ಅದೆಲ್ಲ ಸರಿ, ನೀನು ಈ ಕಂಬದಿಂದ ಬರ್ಬೇಕಿತ್ತಲ್ಲ, ಪಕ್ಕದಿಂದ ಯಾಕೆ ಬಂದೆ? ನಾನೇ ನಿನ್ ಮನೆ ಆಳ, ಇನ್ನು ಅನ್ಕೊಂಡಿದ್ದಿಂದ ಬರಕ್ಕೆ. ಆಯ್ತು, ಇವಾಗ ಕ್ಲೈಮ್ಯಾಕ್ಸ್, ಫೈಟಿಗೆ ರೆಡಿ ಆಗೋ. ಫೈಟ? ಬೇಡ ಬೇಡ ಬೇಡ. ಎದ್ರು ಪುಕ್ಲ. ಯಾರು ಹೆದ್ರು ಪುಕ್ಲ? ಯಾರು? ನನ್ನನ್ನೇ ಕೊಲ್ತ್ಯಾ? ಬೇಡ ಬೇಡ ಬೇಡ. ಈಗಿರ್ಲಿ ಭಯ. ಯಾಕೋ ಭಯ? ನನ್ ಭಯ ತೋರಿಸ್ಲಾ? ನನ್ನನ್ನೇ ಕೊಲ್ತ್ಯಾ? ಫೈಟಿಗೆ ರೆಡಿ ಆಗೋ. ಜಸ್ಟ್ ಮಿನಿಟ್. ತುಂಬಾ ಕಾಸ್ಟ್ಲಿ ಗ್ಲಾಸು, ಹೊಡೆದ್ರೆ ತುಂಬಾ ಕಷ್ಟ. ಎಷ್ಟು ಕೊಟ್ಟೆ? 1,20,000. ಅಷ್ಟ ಬೆಟ್ಟ ಅಂದ್ರೆ ಹ್ಯಾಪಿ ಬರ್ತ್ಡೇ. ಯಾರು ಅನಾಥ ಮಕ್ಕಳಲ್ಲ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ಈ ರೀತಿ ಸಡಗರ ಸಂಭ್ರಮ ಸಿಗಲೇಬೇಕು. ಹೌದು ರೀ, ಪ್ರತಿ ವರ್ಷ ಕಿಶೋರ್ ಹುಟ್ಟಿದಬ್ಬ ಜೊತೆಗೆ ಅನಾಥಾಶ್ರಮದ ಮಗು ಹುಟ್ಟಿದಬ್ಬ ಕೂಡ ಮಾಡೋಣ. ಇದಕ್ಕಿಂತ ಪುಣ್ಯದ ಕೆಲಸ ಯಾವುದೂ ಇಲ್ಲ ಯಶೋಧ. ರೀ ಬನ್ನಿರಿ, ನಮಗಿಲ್ಲಿ ಇನ್ನೇನು ಕೆಲಸ ಇದೆ. ಈ ರಮಾ ಪಲ್ಲವಿ ಇಬ್ಬರು ಏನೋ ಕಡ್ದು ಕಟ್ಟೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವರು ಆ ಮಾಲ್ತಿ ಥರ ಬಾಲ ಸುಟ್ಟು ಬೆಕ್ಕಿನ ಥರ ಹೋಗಿದ್ದಾರೆ. ಬನ್ನಿ ಹೋಗೋಣ. ಬನ್ನಿ ಅಂದೆ.